ಇದು ಹೆಸ್ಕಾಂ ಪ್ರಕಟಣೆ. ಕೃಷಿಕ ಬಂಧುಗಳೇ, ಹೆಸ್ಕಾಂ ದಿನದ ವೇಳೆ 7 ಗಂಟೆಗಳ ಕಾಲ ನೀರಾವರಿ ಪಂಪ್ಸೆಟ್ಗಳಿಗಾಗಿ 3 ಫೇಸ್ ವಿದ್ಯುತ್ ಸರಬರಾಜು ಮಾಡುತ್ತಿದೆ. ಸಂಜೆ 6 ರಿಂದ ಬೆಳಗ್ಗೆ 6 ಗಂಟೆಯವರೆಗೆ ಈ ಫೀಡರ್ಗಳಿಗೆ ಓಪನ್ ಡೆಲ್ಟಾ ವಿದ್ಯುತ್ ನೀಡಲಾಗುತ್ತಿದೆ. ಇದರ ಉದ್ದೇಶ ಕೃಷಿ ಮನೆಯಲ್ಲಿ ಬೆಳಕಿನ ವ್ಯವಸ್ಥೆ, ಮಕ್ಕಳ ಶಿಕ್ಷಣ ಹಾಗೂ ಹಾವುಗಳು ಮತ್ತು ಇತರ ಅಪಾಯಕಾರಿ ಪ್ರಾಣಿಗಳಿಂದ ರಕ್ಷಣೆ ಮಾಡುವುದು. ಓಪನ್ ಡೆಲ್ಟಾನಲ್ಲಿ ವಿದ್ಯುತ್ ನೀಡುವ ಉದ್ದೇಶ ನೀರಾವರಿ ಪಂಪ್ಸೆಟ್ಗಳನ್ನು ಈ ಅವಧಿಯಲ್ಲಿ ಚಾಲನೆ ಮಾಡದಂತೆ ತಡೆಯಲು ಆಗಿದೆ. ಆದರೆ ಕೆಲವರು ಸಿಂಗಲ್ ಫೇಸ್ ಪಂಪ್ಸೆಟ್ಗಳನ್ನು ಬಳಸುತ್ತಿರುವುದರಿಂದ ಹೆಸ್ಕಾಂನ ನಿರ್ದೇಶನದ ಪ್ರಕಾರ ಕೃಷಿ ಮನೆಯಲ್ಲಿ ಬೆಳಕಿನ ಹೊರತು ಬೇರೆ ಯಾವುದೇ ಹೆಚ್ಚಿನ ಲೋಡ್ ಫೀಡರ್ನಲ್ಲಿ ಕಂಡುಬಂದರೆ ಫೀಡರ್ ಸ್ವಯಂಚಾಲಿತವಾಗಿ ಸ್ಥಗಿತಗೊಳ್ಳುತ್ತದೆ. ಆದ್ದರಿಂದ ನೀರಾವರಿ ಪಂಪ್ಸೆಟ್ಗಳನ್ನು ಸಂಜೆ 6 ರಿಂದ ಬೆಳಗ್ಗೆ 6 ರವರೆಗೆ ಬಳಸಬಾರದು ಎಂಬುದು ನಮ್ಮ ಮನವಿ. ಈ ರೀತಿ ಪಂಪ್ಸೆಟ್ಗಳ ಚಾಲನೆ ಮಾಡುವುದರಿಂದ ಕೃಷಿ ಮನೆಗಳಿಗೂ ವಿದ್ಯುತ್ ಕೊಡಲಾಗುತ್ತಿಲ್ಲ. ಈ ನಿಮ್ಮ ನಡೆಯಿಂದ ವಿನಾಕಾರಣ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗುತ್ತಿದೆ. ಹೆಸ್ಕಾಂನೊಂದಿಗೆ ಸಹಕರಿಸಿ. ಕೃಷಿ ಮನೆಗಳಿಗೆ ನಿರಂತರ ವಿದ್ಯುತ್ ಪಡೆಯಿರಿ. ನಿಮ್ಮ ಸಹಕಾರಕ್ಕೆ ಧನ್ಯವಾದಗಳು. ನಮಸ್ಕಾರ.